ಟ್ಯುಟೋರಿಯಲ್ ಫಾರ್ ಜಿಕೆ. ಫ್ರೆಂಡ್ಸ್, ಇವತ್ತು ನಾವು ಬೇಸಿಕ್ ಇಂಗ್ಲಿಷ್ ಗ್ರಾಮರ್ ಅನ್ನ ಕಲಿತಾ ಇದ್ದೀವಿ. ಸೊ ದಿಸ್ ಇಸ್ ಅವರ್ 7th ಡೇ ಅಂತ ಹೇಳಿ ಹೇಳ್ಬೋದು. ನನಗೆ ಅಪ್ಲೋಡ್ ಮಾಡಕ್ ಆಗಿರ್ಲಿಲ್ಲ, ಸಾರಿ ಫಾರ್ ದಟ್. ಸೊ ಮೊನ್ನೆ ತರಗತಿಯಲ್ಲಿ ನಾವು ಏನ್ ಡಿಸ್ಕಸ್ ಮಾಡಿದ್ವಿ ಅಂದ್ರೆ, ಇಲ್ಲಿ ನಾವು ಪ್ರೊನೌನ್ಸ್ ಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಪ್ರೊನೌನ್ಸ್ ಅಲ್ಲಿ ಬರ್ತಕ್ಕಂಥ ಪರ್ಸನಲ್ ಪ್ರೊನೌನ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಅದರಲ್ಲಿ ಪರ್ಸನಲ್ ಪ್ರೊನೌನ್ ಅಲ್ಲಿ ಸಬ್ಜೆಕ್ಟಿವ್ ಪ್ರೊನೌನ್ ಅಂಡ್ ಆಬ್ಜೆಕ್ಟಿವ್ ಪ್ರೊನೌನ್ ಬಗ್ಗೆ ನಾವು ಡೀಪ್ ಆಗಿ ಡಿಸ್ಕಸ್ ಮಾಡಿ ಅದರ ಥ್ರೂ ಎಕ್ಸಾಂಪಲ್ಸ್ ಕೂಡ ನಾವು ಆರ್ಗನೈಸ್ ಮಾಡಿದ್ವಿ. So today we are going to learn about another pronoun, that is, here you see, reflexive pronouns. So ಇವತ್ತು ನಾವು ರಿಫ್ಲೆಕ್ಸಿವ್ ಪ್ರೊನೌನ್ಸ್ ಬಗ್ಗೆ ಅಧ್ಯಯನ ಮಾಡೋಣ. ಹಾಗಾದ್ರೆ ಪರ್ಸನಲ್ ಪ್ರೊನೌನ್ ತುಂಬಾ ಈಸಿ ಆಗಿತ್ತು. ಸಬ್ಜೆಕ್ಟಿವ್ ಪ್ರೊನೌನ್ ಮತ್ತೆ ಆಬ್ಜೆಕ್ಟಿವ್ ಪ್ರೊನೌನ್ ನ ಹೇಗ್ ಬಳಸೋದು ಅಂತ ಹೇಳಿ ಎಲ್ಲ ನಾವು ಎಕ್ಸರ್ಸೈಸ್ ಮುಖಾಂತರ ಟೇಬಲ್ ಹಾಕಿ ನೋಡಿದ್ವಿ. ಸೊ ಹಾಗಾದ್ರೆ ಈಗ ರಿಫ್ಲೆಕ್ಸಿವ್ ಪ್ರೊನೌನ್ಸ್ ಅಂತ ಹೇಳ್ತೀವಿ. ಹಾಗಾದ್ರೆ ರಿಫ್ಲೆಕ್ಸಿವ್ ಪ್ರೊನೌನ್ಸ್ ಅನ್ನ ನಾವು ಎಲ್ಲಿ ಯೂಸ್ ಮಾಡ್ತೀವಿ, ಅದು ಇಂಪಾರ್ಟೆಂಟ್ ಅಲ್ವಾ? ನೋಡಿ, ರಿಫ್ಲೆಕ್ಸಿವ್ ಪ್ರೊನೌನ್ಸ್ ವಿಲ್ ಎಂಡ್ ಇನ್ ಸೆಲ್ಫ್. ಸೊ ರಿಫ್ಲೆಕ್ಸಿವ್ ಪ್ರೊನೌನ್ಸ್ ಏನ್ ಮಾಡ್ತವೆ ಅಂತಂದ್ರೆ, ಎಂಡ್ ಅಲ್ಲಿ ಸೆಲ್ಫ್ ಇಂದ ಎಂಡ್ ಆಗುತ್ತೆ, ಅಥವಾ ಅದು ಪ್ಲೂರಲ್ ಇತ್ತು ಅಂತಂದ್ರೆ ಏನಾಗುತ್ತೆ, ಸೆಲ್ಸ್ ಇಂದ ಎಂಡ್ ಆಗುತ್ತೆ. ಓಕೆ, ಅಂಡ್ ಈಸ್ ಯೂಸ್ಡ್ ಇನ್ ರೆಫರೆನ್ಸ್ ಟು ಅನದರ್ ಪ್ರೊನೌನ್. ಸೊ ಅನದರ್ ಪ್ರೊನೌನ್ ಜೊತೆ ಏನಾಗುತ್ತೆ ಅಂತಂದ್ರೆ ರೆಫರೆನ್ಸ್ ಆಗುತ್ತೆ. And words within the category are himself, herself, themselves, yourself, ಹಾಗೇನೆ myself, itself. ಓಕೆ, ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಇಲ್ಲಿ ಹಿಮ್ ಅಂತಕ್ಕಂಥದ್ದು ನಾವು ಆಬ್ಜೆಕ್ಟಿವ್ ಪ್ರೊನೌನ್ ಅನ್ನ ಯೂಸ್ ಮಾಡಿದ್ವಿ, ನಿಮಗೆ ನೆನಪಿರ್ಬೋದು. ಸೊ ಇದು ಹಿಮ್ ಅನ್ನೋ ಆಬ್ಜೆಕ್ಟಿವ್ ಪ್ರೊನೌನ್ ಗೆ ನಾವು ಅದು ರಿಫ್ಲೆಕ್ಸಿವ್ ಪ್ರೊನೌನ್ ಮಾಡುವಾಗ ಈ ಸೆಲ್ಫ್ ಅನ್ನೋ ಒಂದು ವರ್ಡ್ ಅನ್ನ ಏನ್ ಮಾಡ್ತೀವಿ, we have to add at the end of the pronoun. So ಒಂದು pronoun ಗೆ ಇನ್ನೊಂದು pronoun ಅನ್ನ add ಮಾಡ್ತೀವಿ, that is a reflexive pronoun. Okay, next ಹಾಗೇನೇ ಇಲ್ಲಿ her ಕೂಡ ಏನಿದೆ ಅಂತಂದ್ರೆ, it is also objective pronoun and then we will add in the end self. ಇಲ್ಲಿ ಕೂಡ ನಾವು ಏನ್ ಮಾಡಿವಿ, self ಅನ್ನ add ಮಾಡಿದೀವಿ. ಬಟ್ ಇದು ಸಿಂಗ್ಯುಲರ್ ಇದೆ, himself, herself, this is also singular. ಆಮೇಲೆ themselves ಅಂತ ಇದೆ. ಇಲ್ಲಿ ಯಾಕೆ ನಾವು themselves ಅಂತ ಯೂಸ್ ಮಾಡಿದ್ವಿ? why we are using here selves. selves ಅನ್ನ ಯಾಕೆ ಯೂಸ್ ಮಾಡಿದೀವಿ ಅಂತಂದ್ರೆ, because ಇಲ್ಲಿ them ಅನ್ನೋದನ್ನ ನಾವು ಪ್ಲೂರಲ್ ಆಗಿ ಏನ್ ಮಾಡ್ತೀವಿ ಅಂತಂದ್ರೆ ರೆಕಗ್ನೈಸ್ ಮಾಡೋದ್ರಿಂದ ಇಲ್ಲಿ ನಾವು ಸೆಲ್ಸ್ ಅನ್ನ ತಗೊಂಡಿದೀವಿ. ಸೊ ಸೆಲ್ಸ್ ಅಂತಂದ್ರೆ themselves. ಓಕೆ, ನೆಕ್ಸ್ಟ್ ಹಾಗೇನೆ ಯುವರ್ ಸೆಲ್ಸ್ ಅಂತ ಇದೆ. ಇಲ್ಲಿ ಯುವರ್ ಸೆಲ್ಸ್, ಯುವರ್ ಸೆಲ್ಸ್ ಅಂತಂದ್ರೆ ನಾವು ಯುವರ್ ಸೆಲ್ಫ್ ಅಂತ ಹೇಳಿ ನಿನ್ನಷ್ಟಕ್ಕೆ ನೀನು ಅಂತ ನಾವು ಹೇಳ್ತೀವಿ. ಯುವರ್ ಸೆಲ್ಸ್ ಅಂತಂದ್ರೆ ನಿಮ್ಮಷ್ಟಕ್ಕೆ ನೀವೇ, ಇದನ್ನು ಕೂಡ ನಾವು ಇಲ್ಲಿ ಪ್ಲೂರಲ್ ಆಗಿ ಯೂಸ್ ಮಾಡಿದೀವಿ. ಯುವರ್ ಇಟ್ ಈಸ್ ಒನ್ ಇದಾಯ್ತು ಅಂದ್ರೆ, ಒನ್ ಪ್ರೊನೌನ್ ಆಯ್ತು ಅಂದ್ರೆ ಸೆಲ್ಸ್ ಕೂಡ ಅದ್ರ ಜೊತೆಗೆ ಜಾಯಿನ್ ಆಗಂತ ಇನ್ನೊಂದು ಪ್ರೊನೌನ್, ಅದೇ ರಿಫ್ಲೆಕ್ಸಿವ್ ಪ್ರೊನೌನ್. ಅಂಡ್ ಮೈ ಸೆಲ್ಫ್, ನನ್ನಷ್ಟಕ್ಕೆ, ನನ್ನಷ್ಟಕ್ಕೆ. ಓಕೆ, ಮೈ ಸೆಲ್ಫ್ ಅಂದ್ರೆ ನನ್ನಷ್ಟಕ್ಕೆ, ಇಟ್ ಸೆಲ್ಫ್. ಓಕೆ, ಅದರಷ್ಟಕ್ಕೆ ಅಂತ ನಾವು ಹೇಳ್ತೀವಿ. ಹಾಗಾದ್ರೆ ಲೆಟ್ ಅಸ್ ಸಿ ಮೋರ್ ಎಕ್ಸಾಂಪಲ್ ಅಬೌಟ್ ದಿಸ್ ಪ್ರೊನೌನ್ಸ್. ಓಕೆ, ಫಸ್ಟ್ ಎಕ್ಸಾಂಪಲ್ ನೋಡಿ, ಹಿ ಟೇಕ್ಸ್ ಕೇರ್ ಆಫ್ ಹಿಮ್ಸೆಲ್ಫ್ ಅಂತ ಇದೆ. ಯಾರು ಟೇಕ್ ತಗೊಳ್ತಾ ಇದಾರೆ ಅಂತಂದ್ರೆ ಹಿ, ಅವನಷ್ಟಕ್ಕೆ ಏನ್ ಮಾಡ್ತಾ ಇದ್ದಾನೆ, ಕೇರ್ ಅನ್ನ ತಗೊಳ್ತಾ ಇದ್ದಾನೆ. ಅಂದ್ರೆ ಅವನಷ್ಟಕ್ಕೆ ಅನ್ನೋದಕ್ಕೆ ನಾವ್ ಏನ್ ಮಾಡ್ತೀವಿ, ಇಲ್ಲಿ ಹಿಮ್ಸೆಲ್ಫ್ ಅಂತೇಳಿ ಯೂಸ್ ಮಾಡ್ತೀವಿ. ಏನಂತ ಯೂಸ್ ಮಾಡ್ತೀವಿ, ಹಿಮ್ಸೆಲ್ಫ್. ಅವನಷ್ಟಕ್ಕೆ ಏನ್ ಮಾಡ್ತಾ ಇದ್ದಾನೆ, ಕಾಳಜಿಯನ್ನ ತಗೊಳ್ತಾ ಇದ್ದಾನೆ. ಹಿ ಟೇಕ್ಸ್ ಕೇರ್ ಆಫ್ ಹಿಮ್ಸೆಲ್ಫ್, ಶಿ ಟೇಕ್ಸ್ ಕೇರ್ ಆಫ್ ಹರ್ ಸೆಲ್ಫ್ ಅಂತ ಹೇಳ್ತೀವಿ. ಸೊ ಶಿ ಬಂದಾಗ ನಾವೇನ್ ಮಾಡ್ಬೇಕು, ಹರ್ ಸೆಲ್ಫ್ ಅನ್ನ ಯೂಸ್ ಮಾಡ್ಬೇಕು. ಹಿ ಬಂದಾಗ ನಾವೇನ್ ಮಾಡ್ಬೇಕು, ಹಿಮ್ಸೆಲ್ಫ್ ಅನ್ನ ಯೂಸ್ ಮಾಡ್ಬೇಕು. ಹಾಗೇನೆ ಯು ಬಂದಾಗ ಯುವರ್ ಸೆಲ್ಫ್ ಯೂಸ್ ಮಾಡ್ಬೇಕು. ದೇ ಬಂದಾಗ ದೆಮ್ಸೆಲ್ಫ್ ಯೂಸ್ ಮಾಡ್ಬೇಕು. ಓಕೆ, ನೆಕ್ಸ್ಟ್ ವಿ ಬಂದಾಗ ಅವರ್ ಸೆಲ್ಫ್ ಅಂತೇಳಿ ಯೂಸ್ ಮಾಡ್ಬೇಕಾಗತ್ತೆ. ಐ ಬಂದಾಗ ಮೈ ಸೆಲ್ಫ್ ಅನ್ನ ಯೂಸ್ ಮಾಡ್ಬೇಕಾಗುತ್ತೆ. ಸೊ ಅದನ್ನ ಕೂಡ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಹಾಗೆ ಇನ್ನೊಂದು ಎಕ್ಸಾಂಪಲ್ ನೋಡಿ, ಶಿ ಕ್ಯಾನ್ ಡೂ ಇಟ್ ಬೈ ಹರ್ ಸೆಲ್ಫ್. ಅವಳು ಏನ್ ಮಾಡ್ತಾ ಇದ್ದಾಳೆ ಅಂತಂದ್ರೆ, ಅವಳಷ್ಟಕ್ಕೆ ಅವಳು ಅದನ್ನ ರೆಡಿ ಮಾಡ್ಕೊಳ್ತಾ ಇದ್ದಾಳೆ, ಅದನ್ನ ಮಾಡ್ತಾ ಇದ್ದಾಳೆ. ಶಿ ಕ್ಯಾನ್ ಡೂ ಇಟ್
ಹರ್ ಸೆಲ್ಫ್. ಓಕೆ, ಇಲ್ಲಿ ಹರ್ ಸೆಲ್ಫ್ ಅಂತ ಬಂತು. ಇದನ್ನೇ ನಾವೇನಂತ ಕರಿತೀವಿ, ರಿಫ್ಲೆಕ್ಸಿವ್ ಪ್ರೊನೌನ್ಸ್ ಅಂತ ಕರಿತೀವಿ. ಇನ್ನ ಲಾಸ್ಟ್ ಇದು ನೋಡೋಣ. ಈಗ ರಿಫ್ಲೆಕ್ಸಿವ್ ಪ್ರೊನೌನ್ಸ್ ಆರ್ ಯೂಸ್ಡ್ ವೆನ್ ಅ ಪರ್ಸನ್ ಆರ್ ಥಿಂಗ್ ಆಕ್ಟ್ಸ್ ಆನ್ ಇಟ್ಸೆಲ್ಫ್. ಸೊ ನಾನು ಹೇಳಿದ್ನಲ್ಲ, ರಿಫ್ಲೆಕ್ಸಿವ್ ಪ್ರೊನೌನ್ಸ್ ಅನ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದ್ರೆ, ವೆನ್ ಅ ಪರ್ಸನ್ ಆಕ್ಟ್ಸ್ ಹಿಮ್ಸೆಲ್ಫ್ ಆರ್ ಹರ್ಸೆಲ್ಫ್ ಆರ್ ಇಟ್ಸೆಲ್ಫ್ ಆರ್ ದೆಮ್ಸೆಲ್ಫ್ಸ್. ಸೊ ಅವರಷ್ಟಕ್ಕೆ ಏನಾದ್ರೂ ಆಕ್ಟ್ ಮಾಡ್ತಾ ಇದ್ರು ಅಥವಾ ವರ್ಕ್ ಮಾಡ್ತಾ ಇದ್ರು ಅಂತಂದ್ರೆ there will be use reflexive pronouns. ಓಕೆ, ಹಾಗೆ ಫ್ರೆಂಡ್ಸ್ ಇದನ್ನ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳ್ತೀನಿ ನೋಡಿ. ಇಲ್ಲಿ ಐ ಫಸ್ಟ್ ಪರ್ಸನ್ ಇದೆ. ಸೊ ಸಿಂಗ್ಯುಲರ್ ಇದ್ದಾಗ ನಾವು ಏನ್ ಮಾಡಬೇಕು, ಮೈ ಸೆಲ್ಫ್ ಅಂತ ಹೇಳಿ ಯೂಸ್ ಮಾಡಬೇಕು. ಓಕೆ, ಐ ಡು ಮೈ ಸೆಲ್ಫ್ ಅಂತ ಹೇಳಿ ಹೇಳ್ತೀವಿ. ನೆಕ್ಸ್ಟ್ ಹಾಗೇನೆ ಯು ಇದ್ದಾಗ ಯುವರ್ ಸೆಲ್ಫ್ ಆಗುತ್ತೆ. ಅಕಸ್ಮಾತ್ ಆಗಿ ಇದು ಯು ನಾವು ಪ್ಲೂರಲ್ ಅಲ್ಲೂ ಕೂಡ ಯು ಅನ್ನ ಬಳಸ್ತೀವಿ. ಸೊ ಸಿಂಗ್ಯುಲರ್ ಅಲ್ಲೂ ಕೂಡ ಅದು ಯು ಇರುತ್ತೆ, ಪ್ಲೂರಲ್ ಅಲ್ಲೂ ಕೂಡ ಅದೇನಾಗಲ್ಲ, ರಿಮೈನ್ ಚೇಂಜ್ ಆಗಲ್ಲ ಅದು. ಸೊ ಹಂಗೇನೆ ಇರುತ್ತೆ. ಯು ಇದ್ದಾಗ ಒಂದ್ ವೇಳೆ ನಾವು ಪ್ಲೂರಲ್ ಆಗಿ ಯೂಸ್ ಮಾಡ್ತಾ ಇದೀವಿ ಅಂತಂದ್ರೆ ಯುವರ್ ಸೆಲ್ಫ್ ಅನ್ನ ನಾವಿಲ್ಲಿ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಹಾಗೇನೆ ಹಿ ಇತ್ತು ಅಂತಂದ್ರೆ ಏನ್ ಮಾಡ್ತೀವಿ, ಹಿಮ್ಸೆಲ್ಫ್. ಓಕೆ, ನೆಕ್ಸ್ಟ್ ಶಿ ಇದ್ರೆ ನಾವೇನ್ ಮಾಡ್ಬೇಕು, ಹರ್ ಸೆಲ್ಫ್, ಅವಳಷ್ಟಕ್ಕೆ ಶಿ ಹರ್ ಸೆಲ್ಫ್. ಓಕೆ, ನೆಕ್ಸ್ಟ್ ಇಟ್ ಇತ್ತಂದ್ರೆ ಇಟ್ ಸೆಲ್ಫ್ ಆಗುತ್ತೆ. ದೇ ದೆಮ್ಸೆಲ್ಫ್, ಹಾಗೆ ಇದು ಪ್ಲೂರಲ್ ಆಗಿ ನಾವು ಯೂಸ್ ಮಾಡೋದ್ರಿಂದ ದೆಮ್ಸೆಲ್ಫ್ ಅಂತ ಹೇಳಿ ಹೇಳ್ಬೇಕು. ವಿ ಇದು ಕೂಡ ಪ್ಲೂರಲ್ ನಲ್ಲೇ ಯೂಸ್ ಮಾಡೋದ್ರಿಂದ ಅವರ್ ಸೆಲ್ಫ್ ಅಂತ ಹೇಳಿ ನಾವು ಯೂಸ್ ಮಾಡ್ತೀವಿ. ದಿಸ್ ಇಸ್ ವೆರಿ ಈಸಿಯೆಸ್ಟ್ ಕಾನ್ಸೆಪ್ಟ್ ಅಂತ ಹೇಳಿ ಹೇಳ್ತೀನಿ. ಹಾಗೇನೆ ನಾವೀಗ ಏನ್ ಮಾಡೋಣ ಅಂತಂದ್ರೆ ನೆಕ್ಸ್ಟ್ ಬರ್ತಕ್ಕಂಥ ಪೊಸೆಸಿವ್ ನೌನ್ಸ್ ಬಗ್ಗೆ ಅಧ್ಯಯನ ಮಾಡೋಣ. ನೋಡಿ ಫ್ರೆಂಡ್ಸ್, ಈಗ ನಾವೇನ್ ಮಾಡಿದ್ವಿ ಅಂತಂದ್ರೆ ರಿಫ್ಲೆಕ್ಸಿವ್ ಪ್ರೊನೌನ್ಸ್ ಬಗ್ಗೆ ತಿಳ್ಕೊಂಡ್ವಿ. ಸೊ ರಿಫ್ಲೆಕ್ಸಿವ್ ಪ್ರೊನೌನ್ಸ್ ಆದ ನಂತರ ಬರ್ತಕ್ಕಂಥದ್ದು ಪೊಸೆಸಿವ್ ಪ್ರೊನೌನ್ಸ್. ಹಾಗಾದ್ರೆ ವಾಟ್ ಆರ್ ಪೊಸೆಸಿವ್ ಪ್ರೊನೌನ್ಸ್? ಪೊಸೆಸಿವ್ ಪ್ರೊನೌನ್ಸ್ ಅಂದ್ರೆ ಏನಿಲ್ಲ, ತುಂಬಾ ಸಿಂಪಲ್ ಆಗಿ ಕಲಿಯೋಣ ನೋಡಿ. ಪೊಸೆಸಿವ್ ಪ್ರೊನೌನ್ಸ್ ಆರ್ ಯೂಸ್ ಟು ಇಂಡಿಕೇಟ್ ಪೊಸೆಷನ್ ಆರ್ ಓನರ್ಶಿಪ್. ಇದು ಏನನ್ನ ಇಂಡಿಕೇಟ್ ಮಾಡುತ್ತೆ ಅಂತಂದ್ರೆ ಇಟ್ ಇಂಡಿಕೇಟ್ಸ್ ಓನರ್ಶಿಪ್ ಆರ್ ಪೊಸೆಷನ್. ಅಂದ್ರೆ ಇದು ಓನರ್ಶಿಪ್ ಅನ್ನ, ಇದು ನಂದು, ಇದು ನಿಂದು, ಇದು ಅವ್ರದು, ಇದು ಅವಳದು, ಇದು ಅವಂದು, ಇದು ಇದ್ರದ್ದು, ಹೀಗೆ ನಾವು ಅವರ ಓನರ್ಶಿಪ್ ಅನ್ನ ತಿಳಿಸುವಂತ ಸಂದರ್ಭದಲ್ಲಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಪೊಸೆಸಿವ್ ಪ್ರೊನೌನ್ಸ್ ಅನ್ನ ಯೂಸ್ ಮಾಡ್ತೀವಿ. ಹಾಗಾದ್ರೆ ಹೇಗೆ ಯೂಸ್ ಮಾಡ್ತೀವಿ ಅಂತ ನೋಡೋಣ. ಫಾರ್ ಎಕ್ಸಾಂಪಲ್ ನೋಡಿ, ಪೊಸೆಸಿವ್ ಪ್ರೊನೌನ್ಸ್ ಯಾವ್ಯಾವು ಅಂತಂದ್ರೆ ಒಂದು ಮೈನ್, ಯುವರ್ಸ್, ಹಿಸ್, ಹರ್ಸ್, ಅವರ್ಸ್, ದೇರ್ಸ್. ಓಕೆ, ಇವೆಲ್ಲವೂ ಕೂಡ ಏನಾಗುತ್ತೆ ಅಂತಂದ್ರೆ ಪೊಸೆಸಿವ್ ಪ್ರೊನೌನ್ಸ್. ಸೊ ಲೆಟ್ ಅಸ್ ಸಿ ಎಕ್ಸಾಂಪಲ್ಸ್. ಫಸ್ಟ್ ಒನ್ ಈಸ್ ನೋಡಿ, ದೀಸ್ ಬುಕ್ಸ್ ಆರ್ ಮೈನ್ ನಾಟ್ ಯುವರ್ಸ್. ಸೊ ಇಲ್ಲಿ ಬುಕ್ಸ್ ಇದಾವೆ. ಸೊ ಈ ಬುಕ್ಸ್ ಗಳು ಏನಿದಾವೆ ಅಂತಂದ್ರೆ ದೀಸ್ ಬುಕ್ಸ್ ಆರ್ ಮೈನ್ ನಾಟ್ ಯುವರ್ಸ್. ಸೊ ಈ ಬುಕ್ಸ್ ಗಳು ಏನಿದಾವೆ ನಂದು ಬಟ್ ನಿಂದಲ್ಲ ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ಅದು ಓನರ್ಶಿಪ್ ಯಾರ್ದಲ್ಲಿ, ನಂದಿದೆ, ಬಟ್ ನಾಟ್ ಯುವರ್ಸ್. ಅಲ್ಲಿ ನಿನ್ನ ಓನರ್ಶಿಪ್ ಇಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟ್ ವಿ ಸಿ another example. This is my brother's book, it's his. ನೋಡಿ, ಈ ಬುಕ್ ಏನಿದೆಲ್ಲ, ಈ ಬುಕ್ ನನ್ನ ಬ್ರದರ್ದು, ಸೊ ನನ್ನ ಅಣ್ಣಂದು, ಇದು ಅವಂದು, ಇಟ್ಸ್ ಹಿಸ್. ಇಲ್ಲಿ ಏನ್ ಯೂಸ್ ಮಾಡಿದೀವಿ ನೋಡಿ, ಯು ಹ್ಯಾವ್ ಟು ಮಸ್ಟ್ ರೆಕಗ್ನೈಸ್ ದೀಸ್ ಪ್ರೊನೌನ್ಸ್. ಯಾಕಂತಂದ್ರೆ ಇದೇನಪ್ಪ ಮೀನಿಂಗ್ ಕೊಡೋದ್ರಲ್ಲಿ ಚೇಂಜ್ ಆಗುತ್ತಾ? ನೋ, ಮೀನಿಂಗ್ ಕೊಡೋದು ಕೂಡ ಅದೇನಾಗುತ್ತೆ, ಪರ್ಟಿಕ್ಯುಲರ್ ಆಗಿ ಮೀನಿಂಗ್ ಕೊಡುತ್ತೆ. ಸೊ ದಟ್ಸ್ ವೈ ನಾವ್ ಏನ್ ಮಾಡ್ಬೇಕು ಅಂದ್ರೆ ಹೇಳುವಂತ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆಯಿಂದ ಕೇಳಬೇಕಾಗುತ್ತೆ. ಓಕೆ, ದಿಸ್ ಈಸ್ ಮೈ ಬ್ರದರ್ಸ್ ಬುಕ್, ಇಟ್ಸ್ ಹಿಸ್, ಇಟ್ ಈಸ್ ಹಿಸ್, ಇದು ಅವಂದು. ನೆಕ್ಸ್ಟ್ ಹಾಗೇನೆ ದಿಸ್ ಪೆನ್ ಈಸ್ ಮೈನ್, ದಿಸ್ ಪೆನ್ ಈಸ್ ಮೈನ್, ಈ ಪೆನ್ ಯಾರ್ದು, ನಂದು ಅಂತೇಳಿ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಹಾಗೇನೆ ದಿಸ್ ಈಸ್ ಯುವರ್ಸ್. ಸೊ ಅದು ಪೆನ್ನೆ ಆಗಿರ್ಬೋದು, ಇಟ್ ಮೇ ಬಿ ಎನಿಥಿಂಗ್, ಅದನ್ನ ನಾವು ನಿಂದು ಅಂತ ಹೇಳಿ ಹೇಳೋದಕ್ಕೆ ದಿಸ್ ಇಸ್ ಯುವರ್ಸ್ ಅಂತೇಳಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಅದನ್ನ ರೆಕಗ್ನೈಸ್ ಮಾಡ್ತೀವಿ. ಸೊ ಹಂಗಾದ್ರೆ ಇಲ್ಲಿ ಪೊಸೆಸಿವ್ ಪ್ರೊನೌನ್ಸ್ ಅಂತಂದ್ರೆ ಯಾವ ಅಂತ ಗೊತ್ತಾಯ್ತು ಅಂತ ನಾನು ಅನ್ಕೊಳ್ತೀನಿ. ಮೈನ್, ದಿಸ್ ಪೆನ್ ಈಸ್ ಮೈನ್, ದಿಸ್ ಇಸ್ ಯುವರ್ಸ್, ಇದು ನಿಂದು. ಹಾಗೇನೆ ದಿಸ್ ಬುಕ್ ಈಸ್ ಹಿಸ್, ಇದು ಅವನ್ ಬುಕ್. ಆಮೇಲೆ ಹರ್ಸ್ ಅಂತಂದಾಗ
ಮಾಡುವಾಗ ಅದನ್ನ ತಿಳಿಸ್ತೀವಿ. ಹಾಗೇನೆ ಅವರ್ಸ್ ಅಂತಂದ್ರೆ ನಮ್ದು, ದಿಸ್ ಹೌಸ್ ಈಸ್ ಅವರ್ಸ್. ಸೊ ಇದು ನಮ್ಮ ಮನೆ ಅಂತೇಳಿ ನಾನು ಏನ್ ಮಾಡ್ತೀನಿ ಹೇಳ್ತೀನಿ. ಹಾಗೇನೆ ನೆಕ್ಸ್ಟ್ ಇನ್ನೊಂದು ಏನು ಅಂತಂದ್ರೆ ದೇರ್ಸ್. ದಟ್ ಹೌಸ್ ಈಸ್ ದೇರ್ಸ್. ಆ ಮನೆ ಯಾರ್ದು? ಅವ್ರದ್ದು. ಇದು ಏನ್ ಮಾಡುತ್ತೆ? ಓನರ್ಶಿಪ್ ಅನ್ನ ಅಥವಾ ಪೊಸೆಷನ್ ಅನ್ನ ಇಂಡಿಕೇಟ್ ಮಾಡುತ್ತೆ. ಓಕೆ, we will go another pronoun. Yes friends, ಈಗ ನಾವು ಪೊಸೆಸಿವ್ ಪ್ರೊನೌನ್ಸ್ ಆದ ನಂತರ ಬರ್ತಕ್ಕಂಥದ್ದು ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್ ಅಂತ ಹೇಳ್ಬಿಟ್ಟು. ಈ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್ ಅನ್ನು ಕೂಡ ನಾವು ಬಹಳ ಒಂದು ಮುಖ್ಯವಾದಂತಹ ಪ್ರೊನೌನ್ಸ್ ಗಳನ್ನಾಗಿ ಯೂಸ್ ಮಾಡ್ತೇವೆ. ಬಿಕಾಸ್ ವಿ ಆರ್ ಯೂಸಿಂಗ್ ಇನ್ ಅವರ್ ಡೈಲಿ ಲೈಫ್, ಡೇ ಟು ಡೇ ಲೈಫ್ ನಲ್ಲಿ ನಾವೇನ್ ಮಾಡ್ತೀವಿ, ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್ ಅನ್ನ ಯೂಸ್ ಮಾಡ್ತೀವಿ. ಬಟ್ ವಿ ಡೋಂಟ್ ನೋ, ನಮಗೆ ಗೊತ್ತಿಲ್ಲ ಹೇಗೆ ಯೂಸ್ ಮಾಡ್ತೀವಿ. ವಿ ಕ್ಯಾನ್ ಯೂಸ್, ನಮಗೆ ಯೂಸ್ ಮಾಡ್ತಾ ಇದ್ದೀವಿ, ಬಟ್ ಅದು ಹೇಗೆ, ಅದು ಅದೇ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ ಅಂತೇಳಿ ನಾವು ತಿಳ್ಕೊಂಡಿಲ್ಲ. ನಾವು ಚಿಕ್ಕವರಿದ್ದಾಗೆಲ್ಲ ಕಲ್ತಿದ್ದೀವಿ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್ ಅನ್ನ, ಬಟ್ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್ ಅನ್ನಾಗಿ ನಾವೇನ್ ಮಾಡಿಲ್ಲ, ಕಲ್ತಿಲ್ಲ. ಸೊ ಸೆಂಟೆನ್ಸ್ ಸ್ಟ್ರಕ್ಚರ್ ಅಲ್ಲಿ ಹೇಗೆ ಸೆಂಟೆನ್ಸ್ ಗಳನ್ನ ಬಳಸಬೇಕು, ಹೇಗೆ ಸೆಂಟೆನ್ಸ್ ಗಳನ್ನ ಆರ್ಗನೈಸ್ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ನಾವು ಅದನ್ನ ಯೂಸ್ ಮಾಡ್ತಾ ಇದ್ವಿ. ಎಸ್, ಹಾಗಾದ್ರೆ ಟುಡೇ ವಿ ಲರ್ನ್ ಅಬೌಟ್ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್. ಸೊ ಫಸ್ಟ್ ಥಿಂಗ್ ಏನಂತಂದ್ರೆ ವಾಟ್ ಆರ್ ದ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್. ಹಾಗಾದ್ರೆ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್ ಅಂತಂದ್ರೆ ಏನಿದೆ ನೋಡಿ. ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್ ಆರ್ ಪಾಯಿಂಟ್ ಔಟ್ ಪೀಪಲ್ ಆರ್ ಆಬ್ಜೆಕ್ಟ್ಸ್. ಈ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್ ಅಂತಕ್ಕಂಥದ್ದು ಯಾವುದಕ್ಕೆ ಪಾಯಿಂಟ್ ಔಟ್ ಮಾಡ್ತವೆ ಅಂತಂದ್ರೆ ಪೀಪಲ್ ಮತ್ತೆ ಆಬ್ಜೆಕ್ಟ್ಸ್ ಗಳಿಗೆ. ಪೀಪಲ್ ಅಂದ್ರೆ ಜನರನ್ನ ಉದ್ದೇಶಿಸುತ್ತೆ, ಅಥವಾ ಆಬ್ಜೆಕ್ಟ್ಸ್ ಗಳನ್ನ ಅವು ಏನ್ ಮಾಡ್ತವೆ, ಪಾಯಿಂಟ್ ಔಟ್ ಮಾಡ್ತವೆ. ಆಬ್ಜೆಕ್ಟ್ಸ್ ಅಂತಂದ್ರೆ ಥಿಂಗ್ಸ್ ಗಳಾಗಿರ್ಬೋದು, ದಿಸ್ ಆರ್ ಆಬ್ಜೆಕ್ಟ್ಸ್. ಸೊ ಅವುಗಳನ್ನ ಏನ್ ಮಾಡ್ತಾವು, ಪಾಯಿಂಟ್ ಔಟ್ ಮಾಡ್ತಾವ. ಹಾಗಾದ್ರೆ ಅಂತ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್ ಯಾವ್ಯಾವ ಇಲ್ಲಿ ಅಂತಂದಾಗ ನೋಡಿ, ದಿಸ್, ದಟ್ ಅಂಡ್ ದೀಸ್ ಡಬಲ್ ಆಗಿದೆ, ದೋಸ್. ನೋಡಿ, ದಿಸ್, ದಟ್, ದೀಸ್, ದೋಸ್ ಇವುಗಳನ್ನ ಯೂಸ್ ಮಾಡ್ತಾ ಇದೀವಲ್ವಾ ನಾವು. ಸೊ ದಿಸ್, ದಟ್ ಅನ್ನ ನಾವು ಕ್ಯಾಶುವಲ್ ಆಗಿ ನಮ್ಮ ಡೇ ಲೈಫ್ ನಲ್ಲಿ ಯೂಸ್ ಮಾಡ್ತಾ ಇದೀವಿ. ಈ ದಿಸ್ ಮತ್ತೆ ದಟ್ ಇವು ಸಿಂಗ್ಯುಲರ್ ಒಂದು ನೌನ್ ಇದ್ದಾಗ ಯೂಸ್ ಮಾಡ್ತೀವಿ. ಸಿಂಗ್ಯುಲರ್ ನಲ್ಲಿ ನಾವು ದಿಸ್ ಮತ್ತೆ ದಟ್ ಅನ್ನ ಯೂಸ್ ಮಾಡ್ತೀವಿ. ಹಾಗೆ ದೀಸ್ ಮತ್ತೆ ದೋಸ್ ಅನ್ನ ಪ್ಲೂರಲ್ ಇದ್ದಾಗ ನಾವು ಯೂಸ್ ಮಾಡ್ತೀವಿ. ಇವುಗಳನ್ನ ಯೂಸೇಜ್ ಬಗ್ಗೆ ನೀವು ತಿಳ್ಕೊಂಡಿರ್ತೀರಾ ಅಂತ ಅನ್ಕೊಂಡಿದ್ದೀನಿ. ಹಾಗಾದ್ರೆ ಇವು ನಾಲ್ಕು ಕೂಡ ಏನಂತ ಹೇಳ್ತೀವಿ, ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್. ಹಾಗಾದ್ರೆ ನಾವೀಗ ಎಕ್ಸಾಂಪಲ್ ಮಾಡೋಣ. ಹೇಗೆ ಅಂತಂದ್ರೆ ದಿಸ್ ಈಸ್ ಅವರ್ ಹೋಮ್. ದಿಸ್ ಈಸ್ ಅವರ್ ಹೋಮ್. ಸೊ ಈ ಮನೆ ಇದೆಲ್ಲ ದಿಸ್ ಈಸ್ ಅವರ್ ಹೋಮ್ ಅಂತ ಹೇಳಿ ಹೇಳ್ತಾರೆ. ಸೊ ನಾವೇನ್ ಮಾಡಿದೀವಿ, ಇಲ್ಲಿ ದಿಸ್ ಅನ್ನ ಯೂಸ್ ಮಾಡಿದೀವಿ. ಹಾಗಾದ್ರೆ ಇಲ್ಲಿ ದಟ್ ಅನ್ನ ಹೇಗೆ ಯೂಸ್ ಮಾಡೋದು, ನಾವು ಫಾರ್ ಅಂದ್ರೆ ತುಂಬಾ ದೂರ ಇರೋಂತ ಥಿಂಗ್ ಗಳನ್ನ ನಾವು ರೆಕಗ್ನೈಸ್ ಮಾಡ್ಬೇಕು ಅಂತಂದಾಗ ನಾವ್ ಏನನ್ನ ಯೂಸ್ ಮಾಡ್ತೀವಿ, ದಟ್ ಈಸ್ ಮೈ ಹೌಸ್ ಅಂತ ಹೇಳ್ತೀವಿ. ತುಂಬಾ ನಿಯರ್ ಬೈ ಇತ್ತು ಅಂತಂದ್ರೆ ಅಲ್ಲಿ ದಿಸ್ ಅನ್ನ ಯೂಸ್ ಮಾಡ್ತೀವಿ. ತುಂಬಾ ಫಾರ್ ಅವೇ ಇತ್ತು ಅಂತಂದ್ರೆ ಅಲ್ಲಿ ನಾವು ದಟ್ ಅನ್ನ ಯೂಸ್ ಮಾಡ್ತೀವಿ. ದಟ್ ಈಸ್ ಅವರ್ ಸ್ಕೂಲ್. ದಟ್ ಈಸ್ ಅವರ್ ಸ್ಕೂಲ್. ಸ್ಕೂಲ್ ಏನಾಗಿದೆ, ತುಂಬಾ ದೂರದಲ್ಲಿದೆ. ಸ್ಕೂಲು ತುಂಬಾ ದೂರದಲ್ಲಿದೆ, ಬಟ್ ಇಟ್ ಈಸ್ ಆಲ್ಸೋ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್. ವಿ ಯೂಸ್ ಇಟ್ ಸಿಂಗ್ಯುಲರ್. ಓಕೆ, ದೆನ್ ಈಗ ದೀಸ್ ಮತ್ತೆ ದೋಸ್ ಬರೋಣ. ಸೊ ದೀಸ್ ಅಂತಂದ್ರೆ ಸೇಮ್, ದಿಸ್ ಗೆ ಪ್ಲೂರಲ್ ಏನಾಗುತ್ತೆ, ಇಲ್ಲಿ ದೀಸ್ ಆಗುತ್ತೆ. ದಟ್ ಗೆ ಪ್ಲೂರಲ್ ದೋಸ್ ಆಗುತ್ತೆ. ಹಾಗಾದ್ರೆ ದೀಸ್ ಆರ್ ಮೈ ಇನ್ಸ್ಟ್ರೂಮೆಂಟ್ಸ್. ಇವೆಲ್ಲವೂ ಏನಿದಾವೆ, ನನ್ನ ಇನ್ಸ್ಟ್ರೂಮೆಂಟ್ಸ್. ಇನ್ಸ್ಟ್ರೂಮೆಂಟ್ಸ್ ಅಂತಂದ್ರೆ ಕೆಲವೊಂದು ಸಾಮಗ್ರಿಗಳು. ಫಾರ್ ಎಕ್ಸಾಂಪಲ್ ಪೆನ್ನು, ಸ್ಕೇಲು, ದೀಸ್ ಆರ್ ಆಲ್ ಮೈ ಇನ್ಸ್ಟ್ರೂಮೆಂಟ್ಸ್ ಅಂತ ಹೇಳಿ ಹೇಳ್ತೀವಿ. ಹಾಗೇನೆ ದೋಸ್ ಅಂತಂದ್ರೆ ಇಲ್ಲಿ ಕೂಡ ನಾವು ಆರ್ ಅಂತಂದ್ರೆ ಇದನ್ನು ಕೂಡ ಪ್ಲೂರಲ್ ನಲ್ಲಿ ಬಳಸ್ತೀವಿ. ತುಂಬಾ ದೂರ ಫಾರ್ ಅವೇ ಥಿಂಗ್ಸ್ ಗಳಿಗೆ ಯೂಸ್ ಮಾಡೋದು. ದೋಸ್ ಆರ್ ಮೈ ರಿಲೇಟಿವ್ಸ್. ಸೊ ಇಲ್ಲಿ ನಾವು ಹೇಳಿದ್ವಿ, ಪೀಪಲ್ ಮತ್ತೆ ಆಬ್ಜೆಕ್ಟ್ಸ್ ಗಳನ್ನ ರೆಕಗ್ನೈಸ್ ಮಾಡೋದಕ್ಕೆ, ಪಾಯಿಂಟ್ ಔಟ್ ಮಾಡೋದಕ್ಕೆ ನಾವ್ ಏನ್ ಮಾಡ್ತೀವಿ, ವಿ ಯೂಸ್ಡ್ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್. ಸೊ ಇಲ್ಲಿ ನಾನು ರಿಲೇಟಿವ್ಸ್, ಇಟ್ ಈಸ್ ಆಲ್ಸೋ ಪೀಪಲ್. ಸೊ ಪೀಪಲ್ ಅನ್ನ ರೆಕಗ್ನೈಸ್ ಮಾಡ್ಲಿಕ್ಕೂ ನಾವೇನ್ ಮಾಡಿದೀವಿ, ಇಲ್ಲಿ ವಿ ಯೂಸ್ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್.
ಸೊ ಹಾಗೆ ಥಿಂಗ್ಸ್ ಗಳನ್ನು ಕೂಡ ಫೈಂಡ್ ಔಟ್ ಮಾಡಲಿಕ್ಕೆ ವಿ ಯೂಸ್ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್. ಓಕೆ, ದೀಸ್ ಆರ್ ಆಲ್ ದ ಎಕ್ಸಾಂಪಲ್ಸ್ ಆಫ್ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್. ಇಲ್ಲಿ ತುಂಬಾ ಸಾಕಷ್ಟು ಎಕ್ಸಾಂಪಲ್ಸ್ ಬರುತ್ತೆ. ದಿಸ್ ಈಸ್ ಮೈ ಪೆನ್, ದಿಸ್ ಈಸ್ yours, and that is my school, and that is our field, that is our land. ಈ ತರ these are all your dresses and those are all my dresses. ಈ ತರ ನಾವು ಏನ್ ಮಾಡಬಹುದು ಅಂತಂದ್ರೆ this ಮತ್ತೆ these and that and this ಇಷ್ಟು ಇನ್ಸ್ಟ್ರೂಮೆಂಟ್ಸ್ ಗಳನ್ನು ನಾವು ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್ ಆಗಿ ಯೂಸ್ ಮಾಡಬಹುದು. ಸೊ ಹಾಗಾದ್ರೆ ನಾವೇನ್ ಮಾಡೋಣ ಅಂತಂದ್ರೆ ನೆಕ್ಸ್ಟ್ ಅಪ್ಕಮಿಂಗ್ ಒಂದು ಕ್ಲಾಸ್ ನಲ್ಲಿ ನಾವು ಇನ್ನೂ ರಿಫ್ಲೆಕ್ಸಿವ್ ಪ್ರೊನೌನ್ಸ್ ಇದೆ, ಇಂಡೆಫಿನಿಟ್ ಪ್ರೊನೌನ್ಸ್ ಇದೆ. ಸೊ ಅವುಗಳ ಬಗ್ಗೆ ನಾವು ತಿಳಿತಾ ಹೋಗೋಣ. ಈ ಕ್ಲಾಸ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ಒಂದು ವಿಡಿಯೋದಲ್ಲಿ.